ಹೆಲೋ ಗೈಸ್, ಬೆಳಗಾವಿ ತಾಲೂಕಿನ ಸಾಂಬ್ರಾ ಗ್ರಾಮದಲ್ಲಿ ಸುಮಾರು 18 ವರ್ಷಗಳ ನಂತರ ಶ್ರೀ ಮಹಾಲಕ್ಷ್ಮಿ ದೇವಿಯ ಜಾತ್ರೆ ನಡೀತಾ ಇದೆ. ಎಲ್ಲ ಊರಿನ ಮಹಾಲಕ್ಷ್ಮಿ ದೇವಿಯ ಜಾತ್ರೆಗಳಿಗೆ ಕಂಪೇರ್ ಮಾಡಿದ್ರೆ ಸಾಂಬ್ರಾ ಗ್ರಾಮದಲ್ಲಿ ನಡೀತಕ್ಕಂತ ಈ ವರ್ಷದ ಏನು ಜಾತ್ರೆ ಇದೆ ಅದು ವಿಶೇಷವಾಗಿ ಹಾಗೂ ವಿಭಿನ್ನವಾಗಿದೆ. ಏನಿದು ವಿಶೇಷತೆ? ಎಲ್ಲ ಊರಿನ ಮಹಾಲಕ್ಷ್ಮಿ ದೇವಿಯ ಜಾತ್ರೆಯನ್ನ ನೋಡಿದಾಗ ಅಲ್ಲಿ ದೇವಿ ಹೊನ್ನಾಟದ ಮೂಲಕ ಎಲ್ಲ ಭಕ್ತಾದಿಗಳಿಗೆ ಆಶೀರ್ವಾದವನ್ನ ನೀಡಿದ್ರೆ, ಸಾಂಬ್ರಾ ಗ್ರಾಮದಲ್ಲಿ ದೇವಿ ರಥೋತ್ಸವದ ಮೂಲಕ ಎಲ್ಲರಿಗೂ ಆಶೀರ್ವಾದ ನೀಡ್ತಾ ಇದ್ದಾಳೆ. ನಾವು ಬೇರೆ ಬೇರೆ ಊರುಗಳಲ್ಲಿ ಬೇರೆ ಬೇರೆ ದೇವರ ರಥೋತ್ಸವಗಳನ್ನ ನೋಡಿದ್ದೀವಿ, ಆದ್ರೆ ಸಾಂಬ್ರಾ ಗ್ರಾಮದಲ್ಲಿ ದೇವಿಯ ರಥೋತ್ಸವವನ್ನ ನೋಡ್ತಾ ಇದ್ದೇವೆ. ಅದರಲ್ಲೂ ಶ್ರೀ ಮಹಾಲಕ್ಷ್ಮಿ ದೇವಿಯ ರಥೋತ್ಸವವನ್ನ ನೋಡ್ತಾ ಇದ್ದೇವೆ. ಇದು ವಿಶೇಷವಾಗಿದೆ. ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ, ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ, ಕಮಲನಾಭನ ಹೃದಯ ಕಮಲದಲ್ಲಿ ನಿಂತೋಳೆ ಕಮಲಿನಿ ಕರ ಮುಗಿವೆ ಬಾಮ್ಮ, ಪೂಜೆಯ ಸ್ವೀಕರಿಸದಯ ಮಾಡಿಸಮ್ಮ, ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ. ಇದು ಅಂದ್ರೆ ಜಾತ್ರೆ ಪ್ರಾರಂಭವಾಗಿದ್ದವಾಗ 1950ರಲ್ಲಿ ಮೊದಲನೇ ಸಾರಿ, 1986, 2006 ಹಾಗೂ 18 ವರ್ಷಗಳ ನಂತರ ಶ್ರೀ ಮಹಾಲಕ್ಷ್ಮಿ ದೇವಿಯ ಜಾತ್ರೆಯನ್ನ ನಾವು ಸಾಂಬ್ರಾ ಗ್ರಾಮದಲ್ಲಿ ನೋಡಿ ಕಣ್ತುಂಬಿಕೊಳ್ತಾ ಇದ್ದೇವೆ. ಅಂದ್ರೆ ನಾವೇ ಧನ್ಯರು. ಯಾಕೆ ಜನ ಇಷ್ಟೊಂದು ಶ್ರೀ ಮಹಾಲಕ್ಷ್ಮಿ ದೇವಿಯನ್ನ ನಂಬ್ತಾರೆ? ಯಾಕೆ ಇಷ್ಟೊಂದು ಜನ ಶ್ರೀ ಮಹಾಲಕ್ಷ್ಮಿ ದೇವಿಯ ಕಾಲಗಳಿಗೆ ಬೀಳ್ತಾರೆ? ಮಹಾಲಕ್ಷ್ಮಿ ದೇವಿಯನ್ನ ಯಾಕೆ ನಂಬ್ತಾರೆ ಅಂತ ನಾವೆಲ್ಲ ಹುಡುಕ್ತಾ ಹೋದಾಗ ಶ್ರೀ ಮಹಾಲಕ್ಷ್ಮಿ ದೇವಿಯ ಚರಿತ್ರೆಯನ್ನ ಅರಿಯೋದು ಅನಿವಾರ್ಯ. ಅದರ ಜೊತೆ ಸಾಂಬ್ರಾ ಗ್ರಾಮದಲ್ಲಿ ಎಷ್ಟೊಂದು ವಿಜೃಂಭಣೆಯಿಂದ ಭವ್ಯವಾಗಿ ಜಾತ್ರೆ ನಡೀತಾ ಇದೆ, ಈ ದೇವಿಯ ಚರಿತ್ರೆ ಏನು ಅಂತ ಈ ವಿಡಿಯೋದಲ್ಲಿ ನಾವು ತಿಳಿಯುವ ಪ್ರಯತ್ನ ಮಾಡೋಣ. ಇನ್ನುವರೆಗೂ ನೀವು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ, ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ, ಕಮಲನಾಭನ ಹೃದಯ ಕಮಲದಲ್ಲಿ ನಿಂತೋಳೆ ಕಮಲಿನಿ ಕರ ಮುಗಿವೆ ಬಾಮ್ಮ, ಪೂಜೆಯ ಸ್ವೀಕರಿಸದಯ ಮಾಡಿಸಮ್ಮ, ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ. ದೇವಿಯ ಜನನ ಸುವರ್ಣ ಯುಗದ ಕಾಲದಲ್ಲಾಯಿತು. ಈ ದೇವಿ ನಿರ್ವಿಕಾರಿ, ಅತ್ಯಂತ ಪವಿತ್ರಳಾಗಿರುವ ಕಾರಣ ಶ್ರೀ ದೇವಿಯ ವಿವಾಹ ಶ್ರೀ ನಾರಾಯಣನ ಜೊತೆ ಆಗತ್ತೆ. ಇದಾದ ನಂತರ ಮಣ್ಣು ಕುಲದ ರಕ್ಷಣೆಗಾಗಿ ಹಲವಾರು ಅವತಾರಗಳನ್ನ ಎತ್ತಿ ಈ ದೇವಿಯು ಹಲವಾರು ರಾಕ್ಷಸರನ್ನ ಸಂಹಾರ ಮಾಡಿ ಈ ಭೂತಾಯಿಯನ್ನ ಜನಸಾಮಾನ್ಯರನ್ನ ರಕ್ಷಣೆ ಮಾಡ್ತಾ ಬಂದಿದ್ವು. ಆದ್ರೆ ನಾವೆಲ್ಲರೂ ಪೂಜನೆ ಮಾಡ್ತಾ ಇರ್ತಕ್ಕಂಥ ಇವತ್ತಿನ ಈ ಶ್ರೀ ಮಹಾಲಕ್ಷ್ಮಿ ದೇವಿ ಆ ಸುವರ್ಣ ಯುಗದ ಕಾಲದಲ್ಲಿ ಜನ್ಮ ತಾಳಿದ ದೇವಿಯ ಅಲ್ಲ. ಇವತ್ತು ನಾವೆಲ್ಲ ಏನು ಪೂಜೆ ಮಾಡ್ತಾ ಇದ್ದೇವೆ ಶ್ರೀ ಮಹಾಲಕ್ಷ್ಮಿ ದೇವಿ, ಇವರು ನಿಮ್ಮಂತೆ ಈ ಭೂಮಿಗೆ ಬಂದವಳು. ಕಲಿಯುಗದ ಪ್ರಾರಂಭದಲ್ಲಿ ಶ್ರೀ ಮಹಾಲಕ್ಷ್ಮಿ ದೇವಿ ನಾವೇನು ಪೂಜೆ ಮಾಡ್ತಾ ಇದ್ದೇವೆ, ಈ ದೇವಿ ಒಂದು ಜನಸಾಮಾನ್ಯಳಾಗಿ
ಕಲಿಯುಗದ ಪ್ರಾರಂಭದಲ್ಲಿ ಭೂಮಿಗೆ ಬಂದಳು. ನಿಮ್ಮಲ್ಲಂದರೆ ಜನಸಾಮಾನ್ಯರಂತೆ ಜೀವನ ನಡೆಸಿದ ಶ್ರೀ ದೇವಿ ಅದಾದ ನಂತರ ಪರಶಿವನನ್ನ ಆರಾಧನೆ ಮಾಡಕ್ ಪ್ರಾರಂಭ ಮಾಡ್ತಾಳೆ. ಪರಶಿವನ ಆರಾಧನೆ ಮಾಡಿ ಪರಶಿವನನ್ನ ಮೆಚ್ಚಿಸಿ ಪರಶಿವನಿಂದ ವರವನ್ನ ಪಡೆದುಕೊಳ್ತಾಳೆ. ರಾಜಯೋಗದ ಫಲದಿಂದ ಶಿವನ ಮೆಚ್ಚುಗೆಯಿಂದ ಎಲ್ಲ ಜ್ಞಾನಾರ್ಜನೆಯನ್ನ ಪಡ್ಕೊಂಡು ರಾಜಯೋಗದ ಫಲದಿಂದ ಅತ್ಯಂತ ಪವಿತ್ರಳಾಗಿ ಈಗಿನ ಈ ಮಣ್ಣಕುಲದ ರಕ್ಷಣೆಗಾಗಿ ಈ ಭೂಮಿಯಲ್ಲೇ ನೆಲೆಸ್ತಾಳೆ. ಅದಾದ ನಂತರ ಆ ದೇವಿಯ ಆರಾಧನೆ ಮಾಡ್ತಕ್ಕಂತಹ ಭಕ್ತಾದಿಗಳಿಗೆ ಸುಖ, ಶಾಂತಿ, ಸಮೃದ್ಧಿ, ನೆಮ್ಮದಿ ಹಾಗೂ ಧನ ಸಹಾಯವನ್ನ ಮಾಡಿ ಧನ ಸಂಪತ್ತನ್ನ ಆಶೀರ್ವಾದವನ್ನಾಗಿ ಮಾಡಿ ಈ ಮಣ್ಣಕುಲದ ರಕ್ಷಣೆಗಾಗಿ ಭೂಮಿಯಲ್ಲೇ ನೆಲೆಸಿರ್ತಕ್ಕಂತಹ ಈ ದೇವಿ ಈಗ ಇಷ್ಟೊಂದು ವಿಜೃಂಭಣೆಯಿಂದ ಎಲ್ಲ ಊರಿನಲ್ಲೂ ಶ್ರೀ ಮಹಾಲಕ್ಷ್ಮಿ ದೇವಿ ಆಯಾ ಊರಿನ ಭಕ್ತಾದಿಗಳನ್ನ, ಆಯಾ ಊರಿನ ಸಂಕಷ್ಟಗಳನ್ನ, ಆಗುವ ಮುಂದೆ ಬರ್ತಕ್ಕಂಥ ಎಲ್ಲ ತೊಂದರೆಗಳನ್ನ ರಕ್ಷಣೆ ಮಾಡ್ತಾ ಇದ್ದಾಳೆ. ಸುಮಾರು 9 ದಿನಗಳ ಕಾಲ ನಡೆಯುವ ಈ ಜಾತ್ರೆ ಮೊದಲು 4 ದಿನ ರಥೋತ್ಸವದಲ್ಲಿ ಹೋಗುತ್ತೆ. ಅದಾದ ನಂತರ ನಂತರದ 5 ದಿನಗಳ ಕಾಲ ದೇವಿಯು ಗದ್ದಿಗೆಯಲ್ಲೇ ಕೂತ್ಕೋತಾಳೆ. ಅಲ್ಲಿ ಬರುವಂತಹ ಎಲ್ಲ ಭಕ್ತಾದಿಗಳು ಉಡಿ ತುಂಬಾ ಸಾಮಾನುಗಳನ್ನ ತಗೊಂಡೋಗಿ ದೇವಿಯ ದರ್ಶನವನ್ನ ಪಡ್ಕೊಂಡು ದೇವಿಯ ಆಶೀರ್ವಾದವನ್ನ ಪಡ್ಕೊಂಡು ಬರ್ತಾರೆ. ಲಕ್ಷಾಂತರ ಭಕ್ತಾದಿಗಳನ್ನ ಹಿಂದೆ ಮುಂದೆ ಮಾಡ್ಕೊಂಡು ಹೋಗಿ ಆ ಜನಸಂದಣಿಯಲ್ಲಿ ಹೋಗೋದು, ಜಾತ್ರೆಯ ಅನುಭವವನ್ನ ಮಾಡೋದು, ಇದೊಂದು ಒಂದು ವಿಶೇಷವಾದ ಅನುಭವವನ್ನ ಅಂತ ಹೇಳ್ಬೋದು. ದೊಡ್ಡವರೆಲ್ಲರೂ ದೇವಿಯ ದರ್ಶನ, ಮಟನ್ ಊಟ ಅಂತ ಈ ಕಡೆ ಬಿದ್ದಿದ್ರೆ ಚಿಕ್ಕ ಚಿಕ್ಕ ಹುಡುಗರೆಲ್ಲ ಅವ್ರಿಗೆ ಜಾತ್ರೆ ಅಂದ್ರೇನೆ ಒಂದ್ ಮಜಾ. ಜಾತ್ರೆ ಅಂದ್ರೆ ಯಾವ ತರ ಮಜಾ ಅಂತಂದ್ರೆ ಏನಾದ್ರು ಆಟದ ಸಾಮಾನುಗಳು, ಏನಾದ್ರು ಆಟ ಆಡ್ಬೇಕು, ಇದ್ರಲ್ಲೇ ಇರುತ್ತೆ. ಸೊ ನಾವ್ ಅದಾದ ನಂತರ ಏನ್ ಮಾಡಿದ್ವಿ ಅಂದ್ರೆ ದರ್ಶನ ಪಡ್ಕೊಂಡು ವಾಪಸ್ ಅಲ್ಲಿರುವಂತಹ ಆಟದ ಸಾಮಾನು, ಬೇರೆ ಬೇರೆ ವಸ್ತುಗಳು ಅದನ್ನ ನೋಡೋಣ ಅಂತ ಆ ಕಡೆ ಹೋದ್ವಿ. ಸ್ಟಾರ್ಟಿಂಗ್ ಹೋದ ತಕ್ಷಣ ಚಿಕ್ಕ ಚಿಕ್ಕ ಹುಡುಗರೆಲ್ಲ ಒಂದು ಬೌನ್ಸಿಂಗ್ ಅಂತ ಆಟ ಆಡ್ತಾ ಇದ್ರು. ನಂಗೆ ಈಗ್ಲೂ ನೆನಪಿದೆ, ನಾವು ಚಿಕ್ಕವರಿದ್ದಾಗ ಅದು ಆಟ ಆಡಿ ಎಷ್ಟೊಂದು ಮಜಾ ಎಲ್ಲ ಬರ್ತಿತ್ತು. ಅದನ್ನ ನೋಡ್ತಾ ನೋಡ್ತಾ ಏನಾಗ್ತಿತ್ತು ಅಂತಂದ್ರೆ ನಾವು ನಮ್ಮ ಬಾಲ್ಯದಲ್ಲಿ ಯಾವ ತರ ಇದ್ವಿ, ನಾವ್ ಯಾವ ತರ ಎಲ್ಲ ಮಜಾ ಮಾಡ್ತಿದ್ವಿ ಅನ್ನೋದು ಒಂದ್ಸರಿ ಹಂಗೆ ನೆನಪಾಗಿ ಹೋಗ್ಬಿಡ್ತು. ಅದಂದ್ರೆ ಮುಂದೆ ಹೋದ ತಕ್ಷಣ ಅಂತಂದ್ರೆ ಬೇರೆ ಬೇರೆ ಆಟಗಳು, ಬೇರೆ ಬೇರೆ ಇದನ್ನೆಲ್ಲ ನೋಡ್ತಾ ನೋಡ್ತಾ ಎಲ್ಲೋ ಒಂದ್ ತರ ನಾವು ಚಿಕ್ಕ ಮಕ್ಕಳು, ನಾವು ಚಿಕ್ಕವರಾಗಿ ಜಾತ್ರೆನ ಮಜಾ ಮಾಡೋದೇ ಒಂಥರ ಮಜಾ ಕೊಡುತ್ತೆ. घल्लू घल्लेनो दाव